ಹಾಯ್ ಫ್ರೆಂಡ್ಸ್, ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನೋಡಿ, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಮ್ಮ ಮಕ್ಳಿಗೆ ಇವತ್ತಿಂದ ರಜೆ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ಸ್ ಎಲ್ಲ ಮುಗೀತು, ಈಗ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಇವತ್ತು ಎಲ್ಲ ಆನೆ ಮತ್ತು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸಂಜೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೊರಗಡೆ ಹೊರಟ್ವಿ. ನೋಡಿ, ಆನೆ ನೋಡೋದಕ್ಕೆ ಅಂತ ಸುಮಾರು ಜನ ಸೇರಿದ್ರು. ಇನ್ನು ದಸರಾದಲ್ಲಿ ಇನ್ನೂ ಎಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ. ನೋಡಿ, ಈವ್ನಿಂಗ್ ಆಗ್ತಿದ್ದಂಗೆ ಆನೆ ಬರುತ್ತೆ ಅನ್ನೋ ಟೈಮ್ಗೆ ಎಷ್ಟು ಜನ ಸೇರಿರ್ತಾರೆ ಗೊತ್ತಾ. ನೋಡಿ, ಈಗಾಗಲೇ ಆನೆ ಎಲ್ಲ ಬರ್ತಾಯಿದೆ. ನೋಡಿ, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ತಾಲೀಮ್ ಮಾಡ್ತಾರೆ. ಆನೆಗೆ ಕರ್ಕೊಂಡು ಹೋಗ್ತಾರೆ ವಾಕಿಂಗಿಗೆ. ಮಳೆ ಬರ್ತಿದ್ರೂ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಎಷ್ಟು ಆನೆಗಳು. ಮತ್ತು ಈಗ ಲೈನಾಗಿ ಬರ್ತಾಯಿದ್ರೆ ಒಂದೊಂದು ಆನೆಗೆ ಹೆಸರು ಹಿಡಿದು ಕರೆದು ಎಲ್ಲ ಇದು ಮಾಡ್ತಿದ್ರು. ಭೀಮಾಗೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಎಲ್ಲ ಭೀಮಾ ಅಂತ ಕರಿತಾಯಿದ್ರು. ನನ್ನ ಮಕ್ಕಳು ಅಷ್ಟೇ ಭೀಮಾ ಅಂತ ಕರಿತಾಯಿದ್ರು. ನೋಡಿ, ಇವಾಗ ಭೀಮಾ ಬರುತ್ತೆ. ಅಲ್ಲಿ ಅದು ಹಾರ ಹಾಕಿದಾರಲ್ಲ, ಅದೇ ಭೀಮಾ. ತುಂಬ ಚೆನ್ನಾಗಿದೆ. ಎಷ್ಟು ಶಿಸ್ತಾಗಿ ಎಲ್ಲ ಆನೆಗಳು ಒಂದೇ ಇದರಲ್ಲಿ ಹೋಗ್ತಾ ಇರುತ್ತೆ, ಒಂದೇ ಟ್ರ್ಯಾಕಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆನೆ ಎಲ್ಲ ತೋರಿಸ್ಕೊಂಡು ಈಗ ನಮ್ಮ ಮಕ್ಕಳಿಗೆ ನಾವು ಲೈಟಿಂಗ್ಸ್ ತೋರ್ಸೋಕೆ ಹೋಗ್ತಾಯಿದ್ದೀವಿ. ನೋಡಿ, ಲೈಟಿಂಗ್ಸು ಅರಮನೆ ಎದುರುಗಡೆ ಹಾಕಿರೋದು ಸರ್ಕಲ್ಗೆ ಎಷ್ಟು ಚೆನ್ನಾಗಿದೆ. ಹೀಗೆ ಹೋಗ್ತಾ ಇದ್ವಿ. ಕೆಲವೊಂದು ಕಡೆ ಹಾಕಿದ್ರು, ಕೆಲವೊಂದು ಕಡೆ ಇನ್ನೂ ಹಾಕ್ತಾಯಿದ್ರು ಲೈಟಿಂಗ್ಸು. ಟೈಮ್ ಆಗಿರಲಿಲ್ಲ, ಹಾಗಾಗಿ ನಾವು ಒಂದು ಫೋಟೋ ಸೆಲ್ಫಿ ಹೊಡ್ಕೊತಾ ಇದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಒಂದೊಂದು ರೋಡಲ್ಲೂ ಒಂದೊಂದು ಥರ ಒಂದೊಂದು ವೆರೈಟಿಯಲ್ಲಿ ಹಾಕಿದ್ರು. ಆ ಲೈಟಿಂಗ್ಸ್ ನೋಡೋದೇ ಒಂದು ಚೆಂದ. ಈ ದಸರಾ ಟೈಮಲ್ಲಿ ಈ ಮದುವೆ ಹುಡುಗಿಗೆ ಅಲಂಕಾರ ಮಾಡಿರ್ತಾರಲ್ಲ, ಆ ಥರ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ನೋಡೋದೇ ಒಂದು ಕಣ್ಣಿಗೆ ಸ್ವರ್ಗ ಇದ್ದಂಗೆ. ಎಲ್ಲೆಲ್ಲಿ ನೋಡಿದ್ರೂ ಲೈಟು ಕಾಣಿಸ್ತಿರುತ್ತೆ. ಹಾಗಾಗಿ ಕಣ್ಣಿಗೆ ಒಂಥರ ಹಿತವಾಗಿರುತ್ತೆ ನೋಡೋದಕ್ಕೆ. ಒಂಥರ ಕಲರಾಗಿ, ಈಗ ಮಕ್ಕಳಿಗೆ ಕಲರಾಗಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತಲ್ಲ, ಆ ಥರ ನಮ್ಗಳಿಗೂ ಹಾಗೆ ಅಟ್ರಾಕ್ಟ್ ಆಗ್ತಿರುತ್ತೆ. ನೋಡಿ, ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತೀವಿ. ತುಂಬ ಖುಷಿಯಾಗಿತ್ತು ಅವ್ರಿಗೆ. ಲೈಟಿಂಗ್ಸ್ ಪ್ರತಿ ವರ್ಷವೂ ಈ ಥರ ಲೈಟಿಂಗ್ಸ್ ತೋರ್ಸೋಕೆ ಕರ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋದಾಗ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಆನೆ ಇತ್ತು ಅಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಫೋಟೋ ಹೊಡೀರಿ ಮಮ್ಮಿ ಅಂತ ಫೋಟೋ ಹೊಡ್ಸ್ಕೊತಾಯಿದ್ರು. ನೋಡಿ, ಒಂದೊಂದು ಕಡೆಗೂ ಒಂದೊಂದು ಥರ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಮತ್ತು ನೋಡಿ, ಈ ಕಡೆ ಅರಮನೆ ಎಲ್ಲ ತುಂಬ ಚೆನ್ನಾಗಿದೆ. ಒಂದೊಂದು ಸರ್ಕಲ್ಗೂ ಒಂದೊಂದು ಥರ ಡಿಫ್ರೆಂಟಾಗಿರೋ ಅಂಥದ್ದೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ನೋಡಿ, ಇಲ್ಲಿ ಈ ಸರ್ಕಲಲ್ಲಿ ಬುದ್ಧ, ಅಂಬೇಡ್ಕರು, ಆಮೇಲೆ ಬಸವಣ್ಣನವರು ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಂಥರ ಕಣ್ಣು ಹಿತವಾಗಿರುತ್ತೆ, ಕಣ್ಣಿಗೆ ಹಬ್ಬ ಇದ್ದಂಗೆ. ನೋಡಿ, ಇಲ್ಲಿ ಮರಗಳಿಗೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಒಂದೊಂದು ಕಲರಲ್ಲಿ ಹಾಕಿದಾರಲ್ವ ಲೈಟಿಂಗ್ಸು. ಹೋಗ್ತಾ ಇದ್ರೆ ಒಂಥರ ಸ್ವರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಏನೋ ಅನ್ನೋ ಫೀಲಿಂಗ್ ಇರುತ್ತೆ. ನೋಡಿ, ಲೈಟಿಂಗ್ಸ್ ಎಷ್ಟು ವಿಭಿನ್ನವಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಈ ಟೈಮಲ್ಲಿ ಫೋಟೋ ಶೂಟ್ಸ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ತುಂಬ ನಡೆಯುತ್ತೆ. ಏಕೆಂದರೆ ಲೈಟಿಂಗ್ ಇರುತ್ತಲ್ವ, ಹಾಗಾಗಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ಗಳೆಲ್ಲ ನಡೀತಾ ಇರುತ್ತೆ. ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸಲ್ಲಿ ಫೋಟೋ ತಗೊಳ್ಳೋದೇ ಒಂದು ಖುಷಿ. ನೋಡಿ, ಈ ರೋಡಲ್ಲಿ ಈ ಥರ ಲೈಟಿಂಗ್ಸು ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ದಸರಾ ಟೈಮಲ್ಲಿ ವಿಸಿಟ್ ಮಾಡಬೇಕು ಮೈಸೂರನ್ನ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂದು ಸ್ವರ್ಗ ಇದ್ದಂಗಿರುತ್ತೆ. ಹಾಗೆ ನಮ್ಮ ಮಕ್ಕಳು ಹೊಟ್ಟೆ ಹಸು ಅಂತ ಇದ್ರು. ಹಾಗಾಗಿ ಅಲ್ಲಿ ಆನ್ ದ ವೇ ಹೋಗ್ತಾ ಅಮೃತ್ ಗೋಬಿ ಅಂತ ಇದೆ. ಅಲ್ಲಿ ತುಂಬ ಫೇಮಸ್ಸು ಗೋಬಿ. ತುಂಬ ಚೆನ್ನಾಗಿರುತ್ತೆ ಗೋಬಿ ಮತ್ತು ಗೋಬಿ ನೂಡಲ್ಸ್ ಎಲ್ಲ. ಹಾಗಾಗಿ ಲೈಟಾಗಿ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ. ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು, 10 o'clock ಆಗಿಬಿಟ್ಟಿತ್ತು. ಈ ವ್ಲಾಗ್ ಹೀಗಾಗಿತ್ತು ಮೈಸೂರು ಲೈಟಿಂಗ್ಸ್ದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.